ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬನ ಮೇಲೆ FIR ಆಗಿರೋದ್ರ ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಯಾವ ಕಾರಣಕ್ಕೆ FIR ಆಗಿದೆ, ಯಾರೀತ, ಆಮೇಲೆ ಇದೇನು ಹೈ ಪ್ರೊಫೈಲ್ ಕೇಸಾ ಎಲ್ಲ ಹೇಳ್ತೀವಿ ನಿಮಗೆ. ಮಂಜು ಅಲಿಯಾಸ್ ಸಮುಕು ಡುಮುಕು ಅಂತೆ ಈ ವ್ಯಕ್ತಿ ಮೇಲೆ ಈಗ FIR ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ನ ಅನ್ವಯ FIR ಆಗಿದೆ. ವಿಷಯ ಇಷ್ಟೇ, ರೆಸ್ಟೋ ಬಾರ್ನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆಗೆ ಈ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಇವನೇ ಇನ್ಫ್ಲೂಯೆನ್ಸರು, ಇವನ್ ಜೊತೆ ಸೆಲ್ಫಿ ತಗೊಳ್ಬೇಕು, ಕೇಳಿದೀವಿ ನಾವು ಅದನ್ನ. ಬಟ್ ಇವನೇ ಹೋಗ್ಬಿಟ್ಟು ಹುಡುಗಿರ ಹತ್ರ ನೀನು ಸೆಲ್ಫಿ ಕೊಡು ಅಂತ ಕೇಳಿದ್ನಂತೆ. ಆಮೇಲೆ ನಶೆಯಲ್ಲಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿದ್ದ ಪಬ್ ಮ್ಯಾನೇಜರ್ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾನೆ, ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನೋದನ್ನು ಕೂಡ ಕಂಪ್ಲೇಂಟ್ನಲ್ಲಿ ಹೇಳಲಾಗಿದೆ. ಇದ್ರ ಬಗ್ಗೆ ಅವನ ಸ್ಪಷ್ಟನೆ ಏನು, ಅವನ ಪರವಾಗಿ ಮಾತಾಡೋರ ಸಂಖ್ಯೆ ಏನು, ಇದನ್ನೆಲ್ಲ ನೋಡಿದಾಗ ಯಾವುದೋ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಏನಪ್ಪ ಇದು ಅಂತ ಅನಿಸುತ್ತೆ. ಬಟ್ ಅಷ್ಟರ ಮಟ್ಟಿಗೆ ರಾಡಿಯನ್ನು ಎಬ್ಬಿಸ್ತಾ ಇದ್ದಾರೆ ಇವನ ಬೆಂಬಲಿಗರು ಮತ್ತು ಇವನು ಕೊಡ್ತಾ ಇರುವ ಸ್ಪಷ್ಟನೆ. ನೋಡಿ, ಈ ವ್ಯಕ್ತಿ ನಾವು ಹೇಳಿದ್ವಲ್ಲ ಮಂಜ, ಇವನದು ಅಡ್ಡೆಸರು ಅಮುಕು ಡುಮುಕು ಅಂತಾನೆ ಅವ್ನು ಫೇಮಸ್ ಅಂತೆ. ಸೊ ಜುಲೈ 9ನೇ ತಾರೀಕು ರೆಸ್ಟೋ ಬಾರ್ಗೆ ಇವನು ಹೋಗಿರ್ತಾನೆ. ಇವನು ಮತ್ತು ಇವನ ಸ್ನೇಹಿತರು ಹೋಗಿರ್ತಾರೆ. ಊಟ ಮಾಡಿದ ನಂತರ ಮದ್ಯ ಸೇವನೆ ಮಾಡ್ತಾನೆ. ಬಿಲ್ ಕೇಳಿದ ಮಹಿಳಾ ಸಿಬ್ಬಂದಿ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನೋದು ಆರೋಪ. ಇವನ್ ಹೇಳ್ಕೊಳ್ಳೋದೇ ಬೇರೆ, ನನ್ನನ್ನು ಪ್ರಮೋಷನಲ್ ಆ್ಯಕ್ಟಿವಿಟೀಸಿಗೆ ಕರೆಸಿದ್ರು, ನಾನು ಯಾಕೆ ಬಿಲ್ ಕೊಡೋಣ, ಬಿಲ್ದೆಲ್ಲ ವಿಚಾರ ಅಂತ ಇವನು ಹೇಳ್ತಾನೆ. ಬಟ್ ಬಾರ್ನ ಸಿಬ್ಬಂದಿಗಳು, ಎಸ್ಪೆಷಲಿ ಮಹಿಳಾ ಸಿಬ್ಬಂದಿಗಳು ಹೇಳ್ತಾ ಇರೋದು, ವಿಕ್ಟಿಮ್ಸ್ ಯಾರಿದ್ದಾರೆ ಅವ್ರು ಹೇಳ್ತಾ ಇರೋದು, ತುಂಬ ಕೆಟ್ಟದಾಗಿ ಮಾತಾಡ್ದ, ನಾವು ಹೇಳೋದಕ್ಕೂ ಆಗಲ್ಲ ಅಂಥ ವಿಚಾರಗಳನ್ನೆಲ್ಲ ಅಲ್ಲಿ ಕೇಳ್ದ, ಇವನು ಸ್ಲಮ್ ರೀತಿಯಲ್ಲಿ ಮಾತಾಡ್ದ ಅನ್ನೋದು ಆರೋಪ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಇನ್ಸ್ಟಾಗ್ರಾಮ್ ಕಾಂಟ್ರವರ್ಸಿ ಮಾಡ್ಕೊಂತಾರೆ, ಜೊತೆಲೆ ತಿಂತಾರೆ, ಜೊತೆಲೆ ಕುಡಿತಾರೆ, ಜೊತೆಲೆ ಸವಾಸ ಮಾಡ್ತಾರೆ. ಅವನ ಬಗ್ಗೆ ಇವನ್ ಬೈಯೋದು, ಇವನ್ ಬಗ್ಗೆ ಅವನಿಗೆ ಬೈಯೋದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಜನಗಳಿಗೆ ಒಳ್ಳೆ ಕಂಟೆಂಟ್ ಕೊಡ್ತಿದ್ದೀರಾ, ಇಲ್ಲಿ ಬೈಯಕ್ ಬಂದಿದ್ದೀರಾ. ಸೊ ನಿಮ್ಗೆ ಲಕ್ಷಾಂತರ ಫಾಲೋವರ್ಸ್ ಬಂದಿರ್ತಾರೆ, ಲಕ್ಷಾಂತರ ಪೇಡ್ ಪ್ರಮೋಷನ್ ಬರುತ್ತೆ. ಸೊ ಅಷ್ಟೆಲ್ಲ ದುಡ್ಕೊಂಡು ನಿಮ್ಗೆ ಸಪೋರ್ಟ್ ಮಾತ್ರ ಉತ್ತರ ಕರ್ನಾಟಕ ಬೇಕು, ಸಪೋರ್ಟ್ ಮಾತ್ರ ನಿಮ್ಗೆ ದಾವಣಗೆರೆ, ಸಪೋರ್ಟ್ ಮಾತ್ರ ಚಿತ್ರದುರ್ಗ ಅಂತ ಬೇಕು. ಇವತ್ತು ಕಾಂಟ್ರವರ್ಸಿ ಅಂತ ನೀವೇ ಜೊತೆಲಿ ಜಗಳ ಮಾಡ್ತೀರಾ. JP ಬಗ್ಗೆ ಮಾತಾಡ್ತಲ್ಲ, JP ಏನಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. JP ನಾನು ಇವತ್ತು ನೆನ್ನೆ ಮೊನ್ನೆಯಿಂದ ನೋಡ್ತಲ್ಲ. JP ಬ್ರೋ, ನಿಮ್ಮನ್ನ ನಾನು ಒಂದ್ 5 ವರ್ಷದಿಂದ ನೋಡ್ತಾ ಇದ್ದೀನಿ. ನಾನು ನೀವು ಸಿ ಕನ್ನಡ ಆಡಿಷನ್ ಇಂದ ನಾವು ನಿಮ್ಗೆ ಪರಿಚಯ. JP ನನ್ ಕೆಟ್ಟವನಲ್ಲ, ಆದ್ರೆ ಸೊ ನೀವು ತಿಂದಿರೋ ಅನ್ನಕ್ಕೆ ಕೆಲಸ ಮಾಡ್ಬೇಡ್ರಿ, ಯಾರೇ ಆಗಿರ್ಲಿ. ಸೊ ತಲೆಡೆ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮ್ ಬಂದು 4 ಜನಕ್ಕೆ ಒಳ್ಳೇದ್ ಮಾಡೋದು, ಇನ್ಸ್ಟಾಗ್ರಾಮ್ ಬಂದು 4 ಜನಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಅದಕ್ಕೆ ಲಕ್ಷಾಂತರ. ಸೊ ಅವ್ನು ಮಾತಾಡ್ತಾ ಇರುವಂತಹ ಭಾಷೆಯನ್ನು ನೋಡಿದ್ರಿ, ಈತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಇವನಿಗೆ ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂತ ಕೇಳಿದ್ರೆ ನಮಗೆ ಆಶ್ಚರ್ಯ ಆಯಿತು. ಆ ಫಾಲೋವರ್ಸ್ ಏನನ್ನು ನೋಡಿ ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬರ್ಸು ಅಂತಾನೆ, ಫಾಲೋವರ್ಸು ಅಂತಾನೆ. ಈ ಕಡೆಗೆ ನೋಡಿದ್ರೆ ಇದು ಯಾವುದೋ ಮದ್ಯದ ನಶೆನಲ್ಲಿ ಅಲ್ಲೇನೋ ಕಿರಿಕ್ ಮಾಡ್ಕೊಂಡಿದ್ದಾನೆ. ಬನ್ನಿ ಡೀಟೇಲ್ಸ್ ಪಡ್ಕೊಳ್ಳೋಣ. ಉಮೇಶ್ ರೆಡಿ ಇದ್ದಾರೆ. ಉಮೇಶ್, ಈ ವ್ಯಕ್ತಿನಿಗೆ ನೋಟಿಸ್ ಕೊಟ್ಟು ಕರೆಸಿದಾರಾ? ಇವನ ಮೇಲಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಾದರೂ ಸಿಕ್ಕಿದೆಯಾ ಇಲ್ಲಿ ತನಕ? ಮಮತಾ, ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಈತ ಈ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಏನು ಅಮುಕು ಡುಮುಕು ಏನಿದ್ದಾನೆ, ಈತ ಕಳೆದ 9ನೇ ತಾರೀಕಿನ ರಾತ್ರಿ ಆ ರೆಸ್ಟೋ ಬಾರ್ಗೆ ಹೋಗಿರ್ತಾರೆ. ಹೋದ ನಂತರದಲ್ಲಿ ಅಲ್ಲಿ ಒಂದಷ್ಟು ಪ್ರಚಾರ ಮಾಡಿದ ನಂತರದಲ್ಲಿ ಅಲ್ಲೇ ಊಟ ಮಾಡಿ ನಂತರದಲ್ಲಿ ಮದ್ಯ ಸೇವನೆ ಮಾಡ್ತಾರೆ. ಆ ಮದ್ಯ ಸೇವನೆ ಮಾಡಿದ ನಂತರದಲ್ಲಿ ಅಲ್ಲೇ ರೆಸ್ಟೋ ಬಾರಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ಬಿಲ್ ಕೊಡ್ದೇನೆ ಆತ ಹೊರಗಡೆ ಹೋಗ್ತಿದ್ದ ಅಂತೇಳಿ ಮೊದಲಿಗೆ ಮಹಿಳಾ ಸಿಬ್ಬಂದಿ ಅವರನ್ನು ತಡೆದು ಬಿಲ್ ಪೇ ಮಾಡಿ ಅಂತ ಕೇಳಿದಂಥ ವೇಳೆಯಲ್ಲಿ ಆಗ ಆತ ಆ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಮತ್ತು ಅವ್ರ ಬಗ್ಗೆ ಅಸಹ್ಯವಾಗಿ ಮಾತಾಡುತ್ತಾ ಅವ್ರ ಜೊತೆಗೆ ಆ ಸೆಲ್ಫಿ ಕೇಳುವಂಥದ್ದು ಮತ್ತು ಅವರ ಪರ್ಸನಲ್ ಫೋನ್ ನಂಬರ್ ಕೂಡ ಕೇಳ್ತಾನೆ. ಆಗ ಆ ಮಹಿಳಾ ಸಿಬ್ಬಂದಿ ಮತ್ತು ಈ ಅಮ್ಮುಕುಡುಮುಕ್ ಏನಿದೆ ಇವರಿಬ್ಬರು
ಇಬ್ಬರ ಮಧ್ಯೆ ಒಂದು ರೀತಿ ಮಾತಿನ ಚಕಮಕಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಈತ ಅಲ್ಲಿ ಸ್ಥಳಕ್ಕೆ ಬಂದಂಥ ಮ್ಯಾನೇಜರ್ ಏನಿದ್ರು, ಪಬ್ನ ಮ್ಯಾನೇಜರ್, ಆತನಿಗೂ ಕೂಡ ಹಲ್ಲೆ ಮಾಡೋಕ್ಕೆ ಮುಂದಾಗುವಂಥದ್ದು, ಆತನ ಬಗ್ಗೆ ಅಸಭ್ಯವಾಗಿ ಮಾತಾಡುತ್ತಾ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಆ ಪಬ್ನ CCTVಗಳನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಶಕ್ಕೆ ಪಡೆದು ಆ ಗಲಾಟೆ ಏನಾಯಿತು ಅದ್ರ ಸಂಬಂಧಪಟ್ಟ ಹಾಗೆ ಮಾಹಿತಿ ಪಡ್ಕೋತಾ ಇದ್ದಾರೆ. ಅವತ್ತು ಆ ಗಲಾಟೆ ಆದ ನಂತರದಲ್ಲೂ ಕೂಡ ಈತ ವಾಪಸ್ ಮನೆಗೆ ಹೋಗಿ ಒಂದಷ್ಟು ಜನ ಸ್ನೇಹಿತರನ್ನ ಕರ್ಕೊಂಡ್ಬಂದು ಆ ಪಬ್ನ ಮುಂದೆ ಮತ್ತೆ ಆ ಗಲಾಟೆ ಮಾಡೋದಕ್ಕೆ ಮುಂದಾಗುವಂಥದ್ದು, ಆ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾನೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಆ ಮಂಜು ಅಲಿಯಾಸ್ ಅಮ್ಮುಕು ಡುಮುಕು ಮತ್ತು ಆ ಥರ ಇತರೆ ಸ್ನೇಹಿತರೇನು ಮತ್ತೆ ವಾಪಸ್ ಬರ್ತಾರೆ ಗಲಾಟೆ ಮಾಡೋಕ್ಕೆ, ಅವ್ರ ವಿರುದ್ಧ ಈಗ FIR ಕೂಡ ಆಗಿರುವಂಥದ್ದು. ಎಲ್ಲರಿಗೂ ಕೂಡ ನೋಟಿಸ್ ನೀಡಿದ್ದೀವಿ. ಇಲ್ಲಿವರೆಗೂ ಕೂಡ ಯಾರು ಕೂಡ ವಿಚಾರಣೆಗೆ ಬಂದಿಲ್ಲ ಅಂದರೆ ಅವರನ್ನು ನೇರವಾಗಿ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಪೊಲೀಸರು ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ ಅಲ್ಲಿ ಇನ್ಸಿಡೆಂಟ್ ಏನಾಯಿತು ಅನ್ನೋದು ಪ್ರಾಥಮಿಕವಾಗಿ ಪೊಲೀಸರಷ್ಟೇ ಮಾಹಿತಿ ನೀಡಿರುವಂಥದ್ದು. ಅಲ್ಲಿನ ಪಬ್ ಸಿಬ್ಬಂದಿ ಬೇರೆ ಏನಾಯಿತು ಮತ್ತು ಯಾವ ವಿಚಾರಕ್ಕೆ ಈತ ಅನಿಶ್ಚಿತವಾಗಿ ವರ್ತನೆ ಮಾಡ್ದ, ಈತ ಅತಿಯಾಗಿ ಮದ್ಯ ಸೇವನೆ ಮಾಡಿದ್ದ ಅನ್ನೋದು ಕೂಡ ಅಲ್ಲಿನ ಸಿಬ್ಬಂದಿ ಹೇಳಿಕೆಗಳಿಂದಲೇ ಗೊತ್ತಾಗಬೇಕಾಗಿದೆ. ಮತ್ತು ಪೊಲೀಸರ ತನಿಖೆಗೂ ಕೂಡ ಇನ್ನೂ ಕೂಡ ಆತ ಹಾಜರಾದ ನಂತರದಲ್ಲಿ ಎಲ್ಲ ವಿಚಾರಗಳಿಗೂ ಕೂಡ ಕ್ಲಾರಿಟಿ ಸಿಗಬೇಕಿದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಒಂದು ಕಡೆಗೆ ನಾವು ಒಂದು ಕೆಲ ವೀಡಿಯೋಸನ್ನು ತೋರಿಸ್ತಾ ಇದ್ದೀವಿ. ಆ ಬಾಡಿ ಲ್ಯಾಂಗ್ವೇಜ್ನ 10 ಸೆಕೆಂಡ್ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ನಾರ್ಮಲ್ ಜನಕ್ಕೆ 10 ಸೆಕೆಂಡ್ ಅವನ ಬಾಡಿ ಲ್ಯಾಂಗ್ವೇಜನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇನ್ನು ಅವನಿಗೆ 2 ಲಕ್ಷ ಫಾಲೋವರ್ಸು. ಏನಾಗ್ತಾ ಇದೆ ಸಮಾಜಕ್ಕೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ.